ಸೇಡಂ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ಪದವಿ ವರ್ಷದ 6ನೇ ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳ ಮೂಲ ಅಂಕಪಟ್ಟಿಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ತಂದೆಯ ಹೆಸರು ಬದಲಾವಣೆಯಾಗಿದೆ. ಅಂಕಪಟ್ಟಿಯಲ್ಲಿ ಹಿಡಿದು ವಿದ್ಯಾರ್ಥಿಗಳು ತಮ್ಮ ಕಾಲೇಜಿಗೆ ಹೋಗಿ ಪ್ರಾಂಶುಪಾಲರಿಗೆ ತಿಳಿಸಿದ್ದಾರೆ. ಪ್ರಾಂಶುಪಾಲರು ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸದೆ ತಂದೆಯ ಹೆಸರು ಬದಲಾವಣೆ ಆಗುವುದರಿಂದ ಮುಂದೆ ಏನೂ ಆಗೋದಿಲ್ಲ ಎಂದು ಉಡಾಫೆಯಾಗಿ ಉತ್ತರ ನೀಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ನಮ್ಮ ಮುಂದಿನ ಭವಿಷ್ಯದ ಕತೆ ಏನು ಅಂತ ರೊಚ್ಚಿಗೆದ್ದಿದ್ದಾರೆ. ಇನ್ನು ನೇರವಾಗಿ ಸೇಡಂ ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ನೋವನ್ನ ಪಿಎಸ್ಐ ಸುಶೀಲ್ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಬಂದಾಗ ಅವರದೊಂದು ಡಾಕ್ಯುಮೆಂಟ್ ಎನ್ಕ್ವೈರಿಯಲ್ಲಿ ತಂದೆ ಹೆಸರು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಜಾಬ್ ರಿಜೆಕ್ಟ್ ಆಗಿದೆ. ಇಂಥದ್ದೇ ಭಾಳಷ್ಟು ವಿದ್ಯಾರ್ಥಿಗಳಿದ್ದೀವಿ. ಇಲ್ಲಿ ಕೆಲವೊಬ್ರದ್ದು ಹೆಸರು ಬಂದಿದೆ, ಆಲ್ಮೋಸ್ಟ್ 90% ಯಾರ್ದು ಬಂದಿಲ್ಲ. ಇದ್ರ ಕುರಿತು ಒಂದು 2-3 ದಿನದಿಂದ ನಮ್ಮ ಪ್ರಾಂಶುಪಾಲರ ಹತ್ರ ನಾವು ವಿಚಾರಣೆ ಮಾಡಿದ್ವಿ, ಮನವಿ ಮಾಡ್ಕೊಂಡ್ವಿ. ಸರ್, ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ, ನಮ್ಮೆಲ್ಲರದ್ದು ತಂದೆ ಹೆಸರು ಬಂದಿಲ್ಲ, ಇದರಿಂದ ಮುಂದೆ ನಮ್ಮ ಜೀವನ ಭವಿಷ್ಯನೇ ವೇಸ್ಟ್ ಆಗುತ್ತೆ. ಡಿಗ್ರಿ ಮಾಡಿದ್ರು ಕೂಡ ಯಾರ್ದು ಎಲ್ಲೂ ಎಲ್ಲ ಕಡೆ ರಿಜೆಕ್ಟ್ ಆಗುತ್ತೆ, ಯಾವುದೇ ರೀತಿ ಅರ್ಹತೆ ಹೊಂದಿಲ್ಲ ಅಂತ ಒಂದು ಮಾತು ಬರುತ್ತೆ. ಸೊ ಹಂಗಾಗಿ ನಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಡ್ಬೇಕಂದಾಗ ಇದು ನಮ್ಮ ಕಡೆಯಿಂದ ಯಾವುದೇ ಲೋಪದೋಷಗಳಿಲ್ಲ, ನಮ್ದು ಯಾವುದೇ ತಪ್ಪಿಲ್ಲ, ನೀವು ಕೇಳಬೇಕಾಗಿತ್ತು. ವಿತಿನ್ 3 ಮಂತ್ಸಲ್ಲಿ ನಾವೆಲ್ಲ ಮಾಡಿಕೊಡ್ತಿದ್ವಿ. ಈಗ ಮಿತಿ ಮೀರಿದೆ, ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ, ನಿಮ್ಮ ತಪ್ಪು ಯೂನಿವರ್ಸಿಟಿಯಲ್ಲಿ ಏನೋ ತಪ್ಪಾಗಿರುತ್ತೆ, ನೀವೇ ಹೋಗಿ ಕೇಳ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. 2-3 ದಿನ ನಮ್ಮ ಒಂದು ಯಾವುದೇ ಸಹಾಯನೇ ಕಳ್ಕೊಳ್ಳೋದೇನೆ ನಮ್ಮ ಒಂದು ಪ್ರಯತ್ನ ಮಾಡಿದ್ರು, ಅವರು ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ. ಇವತ್ತು ಬೆಳಗ್ಗೆ ಕೂಡ ನಾವು ಹೇಳಿದ್ವಿ, ಆದರೆ ಅವರು ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ, ನಮ್ಮ ಕಡೆಯಿಂದ ಆಗಲ್ಲ ಅಂತ ಹೇಳಿದಾಗ ನಾವೆಲ್ಲ ವಿದ್ಯಾರ್ಥಿನಿಯರು ಸೇರಿ ಪೊಲೀಸ್ ಠಾಣೆ ಸೇಡಂನಲ್ಲಿ ನಾವು ಹೋಗಿದ್ವಿ. ಅಲ್ಲಿ PSI ಸರ್ ಇದ್ದರು, ಅವ್ರ ಹತ್ರ ಎಲ್ಲ ಮಾತುಕತೆ ಹೇಳಿದ್ಮೇಲೆ ಅವರು ಕೂಡ ನಮ್ಮ ಪ್ರಾಂಶುಪಾಲರನ್ನ ಕರೆಸಿ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಪ್ರಾಂಶುಪಾಲ ಸರ್ ಅವರು ನೀವೇ DD ಕಟ್ಟಬೇಕು, ನೀವೇ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಆದರೆ ನಮ್ಮ ತಪ್ಪಿಲ್ಲ, ಫಸ್ಟ್ ಸೆಮ್ಮಲ್ಲೇ ಕೇಳಬೇಕಾಗಿತ್ತಂತೆ. ನಮ್ಗೆ ಯಾರಿಗೂ ಅಷ್ಟು 300 ಜನ ಅಂದರೆ ಆಲ್ ಕಾಲೇಜ್ ಎಲ್ಲರದ್ದು ತಂದೆ ಹೆಸರು ಬಂದಿಲ್ಲ ಅಂದಮೇಲೆ ವ್ಯವಸ್ಥೆನೇ ಹಿಂಗಿರ್ಬೋದು ಅಂತ ನಾವೆಲ್ಲ ಸುಮ್ಮನೆ ಆಗಿದ್ವಿ. ಆದರೆ ಇತ್ತೀಚೆಗೆ ನಮ್ಗೆ ಗೊತ್ತಾಗಿತ್ತು ತಂದೆ ಹೆಸರು ಇಲ್ಲ ಅಂದರೆ ಎಲ್ಲೂ ಕ್ವಾಲಿಫೈ ಆಗಲ್ಲ. ಸೊ ಇದನ್ನು ಕೇಳೋಕೆ ಹೋದಾಗ ತಪ್ಪು ನಿಮ್ಮದು, ನೀವೇ ಮಾಡ್ಕೊಳ್ಳಿ. ಒಬ್ಬರಿಗೆ 200 ರೂಪಾಯಿ ಒಂದು ಮಾರ್ಕ್ಸ್ ಕಟ್ಟೋದಂದರೆ ಇಡೀ ಕಾಲೇಜಿಂದ ಎಷ್ಟು ಜನ DD ಕಟ್ಟಬೇಕು? ಅಷ್ಟು ಶ್ರೀಮಂತರಿದ್ದು ಇಂಥ ಕಾಲೇಜಿಗೆ ಬರ್ತಿರಲಿಲ್ಲ, ಬಡವರು ಅಂತ ಈ ಕಾಲೇಜಲ್ಲಿ ಓದಕ್ಕೆ ಬಂದಿದ್ವಿ. ಸೊ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ಇನ್ನೂ 1 ತಿಂಗಳಲ್ಲಿ ಕಾಲೇಜ್ ಮತ್ತೆ ನಮ್ಮ 5th 6th ಸೆಮ್ ಎಕ್ಸಾಮ್ ಆದರೆ ಎಲೆಕ್ಷನ್ ಬರುತ್ತೆ, MP ಎಲೆಕ್ಷನು. ಸೊ ಇವರು ನಮ್ಮ ಇದನ್ನು ಕೈ ಚೆಲ್ಲಿ ಕುಂತರೆ ಮುಂದೆ ನಮ್ಮ ಭವಿಷ್ಯ ಕೂಡ ಯಾರೂ ಕೇರ್ ಮಾಡಲ್ಲ, ಮುಂದೆ ಬಂದರೂ ಕೂಡ ಯಾರೂ ನಮ್ಮ ಪರಿಚಯ ಇಲ್ಲ ಅನ್ನೋ ಒಂದು ಸ್ಥಿತಿ ಉಂಟಾಗುತ್ತೆ. ಸೊ ಹೀಗಾಗಿ ನಾವು ಪೊಲಿಟಿಷನ್ಗೆ ಹೋದರೂ ಕೂಡ ಅಲ್ಲಿ ಪ್ರಾಂಶುಪಾಲರಿಗೆ ಕರೆದು ಮಾತಾಡಿದ್ರು. ಅವರು ಕೂಡ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ, ಕುಲಸಚಿವರಿಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಕೈಯಿಂದ ಲೆಟರ್ ಕೂಡ ಬರೆಸ್ಕೊಂಡಿದ್ದಾರೆ. ಒಂದು ಜೆರಾಕ್ಸ್ ಕಾಪಿ ತಂದುಕೊಡ್ರಿ, ನಿಮ್ಮ ಪ್ರಾಂಶುಪಾಲರಿಗೆ ಹೇಳ್ರಿ, ಅವರು ವಿಶ್ವವಿದ್ಯಾಲಯದಲ್ಲಿ ಮನವಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಒಂದು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಷ್ಟೇ ಟೈಮ್ ಅಂತ ನಮ್ಗೆ ಕೊಟ್ಟಿಲ್ಲ. ನಾವು ಕೂಡ ಕೆಲವು ದಿನ ಕಾಯ್ತೀವಿ, ನೋಡ್ತೀವಿ. ಇಲ್ಲ ಅಂದರೆ ಮುಂದಿನ ಕ್ರಮ ನಾವು ಕೂಡ ಮಾಡ್ಕೋಬೇಕು ಅಷ್ಟೇ. ಈಗ ಮುಂದಿನ ಯಾವ ರೀತಿಯಾಗಿ ನೀವು ನಿಮ್ಮ ವಿದ್ಯಾರ್ಥಿ ಕಡೆಯಿಂದ ನೀವು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ? ಅಂದರೆ ಇವರು ಹೇಳಿದ್ದು ನಡೆಸ್ಕೊಡ್ಲಿಲ್ಲ ಅಂದರೆ ಇಲ್ಲಿ ಪ್ರತಿಭಟನೆ ಮಾಡಿ ಯಾವುದೇ ಸಕ್ಸಸ್ ಸಿಗಲ್ಲ. ಸೊ ಕಾಲೇಜಲ್ಲಿ ಬಂದ್ ಮಾಡಿ ಎಲ್ಲರೂ ಯೂನಿವರ್ಸಿಟಿಗೆ ಹೋಗ್ತೀವಿ, ಎಲ್ಲರೂ ಪೂರ ಡಿಗ್ರಿ ಎಷ್ಟು ಜನ ಇದೀವಿ ಎಲ್ಲರೂ ಕೂಡ ಬಸ್ ಎಲ್ಲರೂ ಹೋಗ್ತೀವಿ. ಅಲ್ಲೇ ಕುಲಸಚಿವರ ಮುಂದೆ ಸ್ಟ್ರೈಕ್ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಬಿಡಲ್ಲ. ಇಲ್ಲಾಂದ್ರೆ ನಮ್ಮ ಜೀವನ ವೇಸ್ಟ್ ಆಗುತ್ತೆ. ಡಿಗ್ರಿ ಮಾಡಿ ಕೂಡ ಯಾವುದೇ ಹುದ್ದೆ ಸಿಗಲ್ಲ, ಎಲ್ಲೂ ಕೂಡ ನಮ್ಮ ರಿಜೆಕ್ಟ್ ಮಾಡ್ತಾರೆ, ಯಾರು ಕ್ವಾಲಿಫೈ ಆಗಲ್ಲ. ಇಲ್ಲ, ಎಷ್ಟಾಗಿದೆ ಅಂತೀರಿ ಸಮಸ್ಯೆ? ಆಲ್ಮೋಸ್ಟ್ ಅಲ್ಲಿ ಡಿಗ್ರಿನಲ್ಲಿ ಯಾರಿಗೂ ಬಂದಿಲ್ಲ, BSc ನಲ್ಲಿ ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ಬಟ್ BCom ಅಲ್ಲಿ ಕೆಲವೊಬ್ರದ್ದು ಬಂದಿದೆ, ಕೆಲವೊಬ್ರು ಬಂದಿಲ್ಲ. ಎಲ್ಲರೂ ಕೂಡ ನಾವು ದುಡ್ಡು ಕಟ್ಟದವ್ರು ಇದ್ದೀವಿ, ಎಲ್ಲರೂ DD ಕಟ್ಟದವ್ರು ಇದ್ದಾರೆ. ಸೊ ಮಾಡಿದಿಲ್ಲಿ ಏನು ಇಬ್ಬಿಬ್ಬರೆಲ್ಲ ಕ್ಲರ್ಕ್ ಒಬ್ಬರೇ ಮಾಡಿದ್ದಾರೆ. ಸೊ ಟೈಪಿಸ್ಟ್ ಮಿಸ್ಸಿಂಗ್ ಆಗಿ ಭಾಳಷ್ಟು ತಪ್ಪಾಗಿದ್ದಾವೆ. ಸೊ ಇದು ಮಾಡಿಕೊಡ್ಬೇಕು. ಮಾಡಲಿಲ್ಲ ಅಂದರೆ ಮುಂದೆ ಪ್ರತಿಭಟನೆ ಭಾಳ ಗಂಭೀರ ಸಮಸ್ಯೆ ತಲೆದೋರುತ್ತೆ.